ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ. ನೀವು ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ತಾ ಇಲ್ವಾ? ಅಥವಾ ವರ್ಷಗಳೇ ಕಳೆದರೂ ನಿಮ್ಮ ಆ ಒಂದು ಕೋರಿಕೆ ಅಥವಾ ಕನಸು ಇನ್ನು ಈಡೇರದೆ ಹಾಗೆ ಇದೆಯಾ? ಕಷ್ಟಗಳು ಬರೋದು ಸಹಜ, ಆದ್ರೆ ಆ ಕಷ್ಟಗಳೇ ಜೀವನ ಆಗಬಾರದು ಅಲ್ವಾ? ಸ್ನೇಹಿತರೆ, ನಿಮಗೆ ಗೊತ್ತಾ, ನಿಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಲೋಟ ನೀರು ಮತ್ತು ಚಿಟಿಕೆ ಕುಂಕುಮ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ತಮಾಷೆಯಲ್ಲ, ಇದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಸತ್ಯ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ತೀವ್ರ ಕೋರಿಕೆಗಳನ್ನ ಈಡೇರಿಸುವ ಶಕ್ತಿಶಾಲಿ ಗಣೇಶನ ಮುಡುಪು ಮತ್ತು ಹಣವನ್ನ ಆಕರ್ಷಿಸುವ ಕುಂಕುಮ ನೀರಿನ ರಹಸ್ಯವನ್ನ ತಿಳಿಸಿಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾಕಂದ್ರೆ ಈ ಚಿಕ್ಕ ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡವನ್ನೇ ಮಾಡಬಹುದು. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಪ್ರಥಮ ಪೂಜಿತ ನಮ್ಮ ಗಣಪತಿ. ಯಾವುದೇ ಕೆಲಸ ಶುರು ಮಾಡೋಕ್ಕೂ ಮುಂಚೆ ನಾವು ವಿಘ್ನ ನಿವಾರಕನನ್ನ ನೆನೆಯುತ್ತೇವೆ. ಆದ್ರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೆಲವೊಮ್ಮೆ ಫಲ ಸಿಗಲ್ಲ. ಯಾಕೆ ಗೊತ್ತಾ? ಪೂಜೆ ಮಾಡೋದ್ರಲ್ಲಿ ನಮ್ಮ ಭಕ್ತಿ ಎಷ್ಟು ಮುಖ್ಯವೋ ಅದನ್ನ ಮಾಡೋ ವಿಧಾನ ಕೂಡ ಅಷ್ಟೇ ಮುಖ್ಯ. ಇವತ್ತು ನಾನು ನಿಮಗೆ ಸಂಕಷ್ಟಹರ ಚತುರ್ಥಿಯ ದಿನ ಅಥವಾ ಯಾವುದೇ ಶುಭ ದಿನದಂದು ಮಾಡಬಹುದಾದಂತಹ ಒಂದು ವಿಶೇಷವಾದ ಮುಡುಪು ಕಟ್ಟುವ ವಿಧಾನವನ್ನ ತಿಳಿಸಿಕೊಡ್ತೀನಿ. ಜೊತೆಗೆ ಸಂಜೆ ಹೊತ್ತು ಮಾಡಬೇಕಾದ ಆರ್ಥಿಕ ಪರಿಹಾರವನ್ನ ಕೂಡ ಹೇಳ್ತೀನಿ. ನೀವಿನ್ನು ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನ ಒತ್ತಿ. ಬನ್ನಿ, ತಡ ಮಾಡದೆ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ, ಆದ್ರೆ ಅದು ನಮ್ಮ ಕೈ ಮೀರಿದಾಗ ನಾವು ದೇವರ ಮೊರೆ ಹೋಗ್ತೀವಿ. ನಿಮ್ಮ ಕಷ್ಟ ಎಷ್ಟೇ ದೊಡ್ಡದಿರಲಿ ಗಣಪತಿಗೆ ಮುಡುಪು ಕಟ್ಟೋದ್ರಿಂದ ಅದು ಪರಿಹಾರ ಆಗುತ್ತೆ. ಆದ್ರೆ ವೇಟ್ ಮಾಡಿ, ಸುಮ್ಮನೆ ಬಟ್ಟೆಯಲ್ಲಿ ಅಕ್ಕಿ ಕಟ್ಟಿದ್ರೆ ಅದು ಮುಡುಪು ಆಗಲ್ಲ. ಅದಕ್ಕೊಂದು ಪದ್ಧತಿ ಇದೆ. ಸಂಕಷ್ಟಹರ ಚತುರ್ಥಿಯ ದಿನ ನೀವು ಉಪವಾಸ ಇದ್ದು ಈ ಪೂಜೆ ಮಾಡಿದ್ರೆ ಶ್ರೇಷ್ಠ. ಮೊದಲು ದೇವರ ಮುಂದೆ ಅಷ್ಟದಳ ರಂಗೋಲಿ ಬಿಡಿಸಿ ಮಣೆ ಹಾಕಿ ಗಣಪತಿಯನ್ನ ಕೂರಿಸಿ ಗಣಪತಿಗೆ ಕೆಂಪು ಹೂ ಮತ್ತು ಕೆಂಪು ಅಕ್ಷತೆಯನ್ನ ಅರ್ಪಿಸಬೇಕು. ಇಲ್ಲೊಂದು ಸೀಕ್ರೆಟ್ ಇದೆ. ಯಾಕೆ ಕೆಂಪು ಅಕ್ಷತೆ ಅಂತ ಗೊತ್ತಾ? ಕೆಂಪು ಬಣ್ಣ ಶಕ್ತಿಯ ಸಂಕೇತ ಮತ್ತು ನಮ್ಮ ಕೋರಿಕೆಗಳನ್ನ ಈಡೇರಲು ಬೇಕಾದ ಆಕರ್ಷಣಾ ಶಕ್ತಿ ಕೆಂಪು ಬಣ್ಣದಲ್ಲಿದೆ. ಬಿಳಿ ಅಕ್ಷತೆಗಿಂತ ಕೆಂಪು ಅಕ್ಷತೆಗೆ ಗಣಪತಿ ಬೇಗ ತಲುಪುತ್ತೆ ಅನ್ನೋದು ನಮ್ಮ ನಂಬಿಕೆಯಾಗಿರುತ್ತದೆ. ಪೂಜೆಯ ನಂತರ 108 ಬಾರಿ ಓಂ ಗಣೇಶಾಯ ನಮಃ ಅಂತ ಜಪ ಮಾಡಿ ಗರಿಕೆಯನ್ನ ತಪ್ಪದೆ ಏರಿಸಿ. ಯಾಕಂದ್ರೆ ಗರಿಕೆ ಇಲ್ಲದ ಗಣೇಶ ಪೂಜೆ ಅಪೂರ್ಣವಾಗಿರುತ್ತದೆ. ಸ್ನೇಹಿತರೆ, ಈಗ ನಿಮ್ಮ ಕೋರಿಕೆ ಅಥವಾ ಸಮಸ್ಯೆ ಏನು ಅಂತ ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಳ್ಳಿ. ನಂತರ ಒಂದು ಕೆಂಪು ಬಟ್ಟೆಯನ್ನ ತೆಗೆದುಕೊಳ್ಳಿ. ಅದನ್ನ 4 ಮಡಿಕೆ ಮಾಡಿ ಗಮನವಿಟ್ಟು ಕೇಳಿ. ಈ ಬಟ್ಟೆಯ ಒಳಗೆ ನೀವು ಹಾಕುವ ವಸ್ತುಗಳೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವುದು. 1 ಇಡಿ ಅಕ್ಕಿ ಹಾಕಿ ನಂತರ ಮತ್ತೆ 1 ಇಡಿ ಅಕ್ಕಿ ಸೇರಿಸಿ ಇದರ ಜೊತೆಗೆ 2 ನಾಣ್ಯಗಳನ್ನ ಹಾಕಬೇಕು. 1 ರೂಪಾಯಿ ಅಥವಾ 5 ರೂಪಾಯಿ ಯಾವುದಾದರೂ ಸರಿ, ಆದ್ರೆ 2 ಕಾಯಿನ್ ಇರಲೇಬೇಕು. ಇದರ ಜೊತೆಗೆ 5 ಅಡಿಕೆ ಮತ್ತು 1 ಒಣ ಅರಿಶಿನ ಕೊಂಬನ್ನ ಹಾಕಿ ಗಂಟು ಕಟ್ಟಬೇಕು. ಈ ಗಂಟನ್ನ ದೇವರ ಮುಂದಿಟ್ಟು ಪೂಜಿಸಿ. ನನ್ನ ಕೆಲಸ ಆದ ಮೇಲೆ ಇದನ್ನ ನಿನಗೆ ಅರ್ಪಿಸ್ತೀನಿ ಅಥವಾ ಇದರಿಂದ ಅಡುಗೆ ಮಾಡಿ ಪ್ರಸಾದ ಹಂಚುತ್ತೀನಿ ಅಂತ ಹರಕೆ ಹೊತ್ತುಕೊಳ್ಳಿ. ಈ ಮುಡುಪನ್ನ ದೇವರ ಮನೆಯಲ್ಲಿ ಯಾರಿಗೂ ಕೈ ಸಿಗದ ಜಾಗದಲ್ಲಿ ಇಡಿ. ನಿಮ್ಮ ಕೆಲಸ ಆಗುವವರೆಗೂ ಪ್ರತಿ ತಿಂಗಳು ಇದಕ್ಕೆ ಪೂಜೆ ಸಲ್ಲಿಸಬೇಕು. ಸ್ನೇಹಿತರೆ, ನೀವು ಅಂದುಕೊಳ್ಳಬಹುದು, ಬರೀ 1 ಗಂಟು ಕಟ್ಟಿದ್ರೆ ಕೆಲಸ ಆಗುತ್ತಾ ಅಂತ. ಖಂಡಿತ ಆಗುತ್ತೆ. ಯಾಕಂದ್ರೆ ಪೂರ್ವ ಕಾಲದಿಂದಲೂ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗುವಾಗ ಅಥವಾ ಶುಭ ಕಾರ್ಯಕ್ಕೆ ಹೋಗುವಾಗ ಇದೇ ರೀತಿ ಮುಡುಪು ಕಟ್ಟುತ್ತಿದ್ರು. ಇದು ನಿಮ್ಮ ಸಂಕಲ್ಪಕ್ಕೆ ಒಂದು ಭೌತಿಕ ರೂಪ ಕೊಟ್ಟ ಹಾಗೆ. ಒಮ್ಮೆ ನಿಮ್ಮ ಕೋರಿಕೆ ಈಡೇರಿದ ಮೇಲೆ ಆ ಅಕ್ಕಿಯಿಂದ ಕಡುಬು ಮಾಡಿ ಮನೆಯವರು ತಿಂದು ಉಳಿದಿದ್ದನ್ನ ಹೊರಗಿನವರಿಗೆ ಹಂಚಬೇಕು. ನೆನಪಿರಲಿ, ಮನೆಯವರು ಒಂದೇ 1 ಕಡುಬು ತಿನ್ನಬೇಕು, ಮಿಕ್ಕಿದ್ದು ದಾನ ಮಾಡಬೇಕು. ದಾನ ಮಾಡಿದಷ್ಟು ಪುಣ್ಯ ಹೆಚ್ಚಾಗುತ್ತೆ ಅಲ್ವಾ? ಸಾಮಾನ್ಯವಾಗಿ 3 ರಿಂದ 6 ತಿಂಗಳ ಒಳಗೆ ನಿಮ್ಮ ಕೆಲಸ ಆಗುತ್ತೆ. ನಂಬಿಕೆ ಇಟ್ಟು ಮಾಡಿ.
ಈಗ ಬರೋಣ ಇವತ್ತಿನ ಎರಡನೇ ಮತ್ತು ಅತ್ಯಂತ ಶಕ್ತಿಶಾಲಿ ವಿಷಯಕ್ಕೆ. ಅದುವೇ ಹಣದ ಸಮಸ್ಯೆ, ಸಾಲ ಬಾಧೆ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ರೆ ಈ ಸಣ್ಣ ಟ್ರಿಕ್ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಇದನ್ನ ಸಂಜೆ 6ರಿಂದ 7 ಗಂಟೆಯ ಒಳಗೆ ಮಾಡಬೇಕು. ಯಾಕೆ 6ರಿಂದ 7 ಗಂಟೆ? ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಕಾಸ್ಮಿಕ್ ಎನರ್ಜಿ ಅಥವಾ ದೈವಿಕ ಶಕ್ತಿಗಳು ಜಾಗೃತವಾಗಿರುತ್ತದೆ. ಆ ಟೈಮ್ ಮಿಸ್ ಮಾಡಿಕೊಳ್ಳಬೇಕು. ಏನು ಮಾಡಬೇಕು ಸ್ನೇಹಿತರೆ? ಒಂದು ಗಾಜಿನ ಲೋಟವನ್ನ ತೆಗೆದುಕೊಳ್ಳಿ. ದಯವಿಟ್ಟು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಲೋಟಗಳನ್ನ ಬಳಸಬೇಡಿ. ಗಾಜು ಶಕ್ತಿಯನ್ನ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಅರ್ಧ ಲೋಟ ನೀರು ಹಾಕಿ. ಈಗ ಇದಕ್ಕೆ 4 ಅದ್ಭುತ ವಸ್ತುಗಳನ್ನ ಹಾಕಬೇಕು. ಮೊದಲನೆಯದ್ದಾಗಿ ಕುಂಕುಮ ಅರ್ಧ ಚಮಚ, ಇದು ಮಂಗಳಕರ ಮತ್ತು ಶಕ್ತಿಯ ಸಂಕೇತವಾಗಿರುತ್ತದೆ. ಎರಡನೆಯದ್ದಾಗಿ ಜೀರಿಗೆ, ಸ್ವಲ್ಪ ಜೀರಿಗೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಜೀರಿಗೆ ಹಣವನ್ನ ಆಕರ್ಷಿಸುವ ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತದೆ. ಮೂರನೆಯದ್ದಾಗಿ ಉಪ್ಪು, 1 ಚಿಟಿಕೆಯಷ್ಟು ಉಪ್ಪಾಕಬೇಕು. ಇದರಿಂದ ದೃಷ್ಟಿ ದೋಷ ತೆಗೆಯಲು ರಾಮಬಾಣವಿದ್ದಂತೆ. ನಾಲ್ಕನೆಯದ್ದಾಗಿ ಅರಿಶಿಣ 1 ಚಿಟಿಕೆ, ಇದು ಗುರುಬಲಕ್ಕಾಗಿ. ಇವನ್ನೆಲ್ಲ ಹಾಕಿ ಕಲಸಿ ಈ ನೀರು ಈಗ ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ. ಈ ಲೋಟವನ್ನ ಎಲ್ಲಿಡಬೇಕು ಗೊತ್ತಾ ಸ್ನೇಹಿತರೆ? ನಿಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ನ ಎಡಭಾಗದಲ್ಲಿ ಇಡಬೇಕು. ಸ್ವಲ್ಪ ಯೋಚಿಸಿ. ಅಡುಗೆ ಮನೆ ಅನ್ನಪೂರ್ಣೇಶ್ವರಿಯ ಸ್ಥಾನ ಮತ್ತು ಅಗ್ನಿ ಮೂಲೆ. ಅಲ್ಲಿ ಈ ಶಕ್ತಿಶಾಲಿ ನೀರನ್ನ ಇಟ್ಟು ಕೈ ಮುಗಿದು ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯಲಿ ಅಂತ ಪ್ರಾರ್ಥನೆ ಮಾಡಿ. ಆ ರಾತ್ರಿ ಪೂರ್ತಿ ಆ ಲೋಟ ಅಲ್ಲೇ ಇರಲಿ. ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ಆ ನೀರನ್ನ ಮನೆಯ ಹೊರಗೆ ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿ, ಅಂದರೆ ತುಳಸಿ ಗಿಡಕ್ಕೆ ಹಾಕಬೇಡಿ. ಹೀಗೆ ಸತತವಾಗಿ 5 ವಾರಗಳ ಕಾಲ, ವಾರಕ್ಕೊಮ್ಮೆ ಅಥವಾ ಪ್ರತಿದಿನ ಸಂಜೆ ಮಾಡಿ ನೋಡಿ. ಸ್ನೇಹಿತರೆ, ನಿಮಗೆ ಅನಿಸ್ಬಹುದು ಉಪ್ಪು ಜೀರಿಗೆ ಹಾಕೋದ್ರಿಂದ ಹಣ ಬರುತ್ತಾ ಅಂತ. ಇಲ್ಲಿ ಕೇಳಿ, ಉಪ್ಪು ಸಮುದ್ರ ಮಂಥನದಲ್ಲಿ ಹುಟ್ಟಿದ್ದು. ಅದು ಲಕ್ಷ್ಮಿಯ ಸ್ವರೂಪ ಮತ್ತು ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಳ್ಳುತ್ತೆ. ಜೀರಿಗೆ ಅಡೆತಡೆಗಳನ್ನ ನಿವಾರಿಸುತ್ತೆ. ಕುಂಕುಮ ಮಂಗಳಕರ ಶಕ್ತಿಯನ್ನ ಕೊಡುತ್ತೆ. ಇವೆಲ್ಲ ಸೇರಿದಾಗ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಮ್ಮ ಮನಸ್ಸು ಮತ್ತು ಆ ಜಾಗದ ವೈಬ್ರೇಷನ್ ಸೇರಿದಾಗ ಅವಕಾಶಗಳು ಹುಡುಕೊಂಡು ಬರುತ್ತೆ. ಅವಕಾಶಗಳನ್ನ ನಾವು ಬಳಸಿಕೊಂಡಾಗ ಹಣ ತಾನಾಗೇ ಬರುತ್ತೆ. ಇದೇ ಇದರ ಹಿಂದಿರುವ ಲಾಜಿಕ್. ಸ್ನೇಹಿತರೆ, ದೇವರು ದಾರಿ ತೋರಿಸ್ತಾನೆ, ಆದರೆ ನಡೆಯೋ ಪ್ರಯತ್ನ ನಾವು ಮಾಡಬೇಕು. ಶ್ರದ್ಧೆ ಮತ್ತು ನಂಬಿಕೆಯಿಂದ ಈ ಗಣೇಶನ ಮುಡುಪು ಮತ್ತು ಕುಂಕುಮ ನೀರಿನ ಪರಿಹಾರವನ್ನ ಮಾಡಿ ನೋಡಿ. ನಿಮ್ಮ ಕಷ್ಟಗಳು ಕರಗಿ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ಮರೆಯದೆ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಗಣೇಶಾಯ ನಮಃ ಅಥವಾ ಜೈ ಲಕ್ಷ್ಮೀ ನರಸಿಂಹ ಅಂತ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಿಗುತ್ತೇನೆ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.